Hello everyone, I am Pranita and welcome to Cookol. ಇವತ್ತು ನಾವು ಹಿಸ್ಟ್ರಿ 4th ಚಾಪ್ಟರ್ ಅನ್ನು ನೋಡೋಣ. ಸೊ 4th ಚಾಪ್ಟರ್ ವಾಟ್ ಬುಕ್ಸ್ ಆ್ಯಂಡ್ ಬ್ಯೂರಿಯಲ್ಸ್ ಟೆಲ್ಸ್ ಅಸ್ ಅಂತ. ಅಂದರೆ ಪುರಾತನ ಗ್ರಂಥಗಳಾಗಿರ್ಬೋದು ಅಥವಾ ಪುಸ್ತಕಗಳಾಗಿರ್ಬೋದು ಮತ್ತು ಬ್ಯೂರಿಯಲ್ಸ್ ಟೆಲ್ಸ್ ಅಸ್ ಅಂದರೆ ಅಲ್ಲಿ ಸಮಾಧಿ ಇರ್ಬೋದು ಅಥವಾ ಅಂತ್ಯಕ್ರಿಯೆಯ ಬಗ್ಗೆ. ಸೊ ಇದೆಲ್ಲ ನಮಗೆ ಏನು ಹೇಳುತ್ತೆ ಅಂತ, ಹಳೆ ಪುರಾಣಗಳಲ್ಲಿ ಏನು ಹೇಳುತ್ತೆ ಅಂತ. ಸೊ ಈ ಚಾಪ್ಟರ್ ಅಲ್ಲಿ ಯಾವ್ದೆಲ್ಲ ಟಾಪಿಕ್ಸ್ ಅನ್ನು ನಾವು ಇವತ್ತು ನೋಡೋಣ ಅಂದ್ರೆ, ಫಸ್ಟ್ ಟಾಪಿಕ್ ಈಸ್ ಒನ್ ಆಫ್ ದ ಓಲ್ಡೆಸ್ಟ್ ಬುಕ್ಸ್ ಇನ್ ದ ವರ್ಲ್ಡ್. ಅಂದ್ರೆ ಅತ್ಯಂತ ಪುರಾತನವಾದ ಪುಸ್ತಕ, ಪ್ರಪಂಚದಲ್ಲಿನ ಅತ್ಯಂತ ಪುರಾತನವಾದ ಪುಸ್ತಕ, ಅದರ ಬಗ್ಗೆ ನಾವು ತಿಳ್ಕೊಳ್ಳೋಣ. ನೆಕ್ಸ್ಟ್ ಟಾಪಿಕ್ ಹೌ ಹಿಸ್ಟೋರಿಯನ್ ಸ್ಟಡಿಡ್ ಋಗ್ವೇದ. ಅಂದ್ರೆ ಇತಿಹಾಸಕಾರರು ಹೇಗೆ ಋಗ್ವೇದವನ್ನು ಅಧ್ಯಯನ ಮಾಡಿದ್ರು ಅಂತ ಅದರ ಬಗ್ಗೆ ತಿಳ್ಕೊಳ್ಳೋಣ. ಆಮೇಲೆ ಕ್ಯಾಟಲ್, ಹಾರ್ಸಸ್ ಆ್ಯಂಡ್ ಚಾರಿಯಟ್ಸ್ ಅಂದರೆ ಜಾನುವಾರುಗಳು, ಆಮೇಲೆ ಕುದುರೆಗಳು ಅಥವಾ ರಥಗಳು, ಇದರ ಬಗ್ಗೆ ಕಲ್ತ್ಕೊಳ್ಳೋಣ. ನೆಕ್ಸ್ಟ್ ಈಸ್ ವರ್ಡ್ಸ್ ಟು ಡಿಸ್ಕ್ರೈಬ್ ಪೀಪಲ್. ಅಂದರೆ ಆಗಿನ ಕಾಲದಲ್ಲಿರುವಂತಹ, ಅಂದರೆ ವೇದ ಕಾಲದಲ್ಲಿ ಇದ್ದಂತಹ ಜನಗಳ ವಿವರಣೆ ಹೇಗಿತ್ತು ಅನ್ನೋದನ್ನ ನೋಡ್ಬೋದು. ನೆಕ್ಸ್ಟ್ ಸೈಲೆಂಟ್ ಸೆಂಟಿನಲ್ಸ್, ದ ಸ್ಟೋರಿ ಆಫ್ ಮೆಗಾಲಿತ್ಸ್. ಸೈಲೆಂಟ್ ಸೆಂಟಿನಲ್ಸ್ ಅಂತ ಹೇಳಿದ್ರೆ, ಒಂದು ಸೆಂಟಿನಲ್ಸ್ ಅಂತ ಇಲ್ಲಿ ಕಾವಲುಗಾರ ಅಂತ ಅರ್ಥ ಬರುತ್ತೆ. ಅಂದ್ರೆ ಮೌನವಾದಂತಹ ಕಾವಲುಗಾರ. ಇದೊಂದು ಈ ಶಬ್ದವನ್ನು ಯಾವಾಗ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಮೆಗಾಲಿತ್ನ ಕಥೆಗಳನ್ನ ತಿಳ್ಕೊಳ್ಳಿ. ಮೆಗಾಲಿತ್ಸ್ ಅಂತ ಹೇಳಿದ್ರೆ ಸ್ಟೋನ್ ಅಂತ. ನೆಕ್ಸ್ಟ್ ನಾವು ನೋಡ್ಬೋದು ಅದರ ಬಗ್ಗೆ ಓದ್ಬೇಕಾದ್ರೆ. ನೆಕ್ಸ್ಟ್ ಫೈಂಡಿಂಗ್ ಔಟ್ ಅಬೌಟ್ ಸೋಷಿಯಲ್ ಡಿಫರೆನ್ಸಸ್. ಅಂದ್ರೆ ಸಾಮಾಜಿಕವಾದಂತಹ ಏನು ಡಿಫರೆನ್ಸಸ್ ಅನ್ನ ಹೇಗೆ ಕಂಡು ಹುಡುಕಲಾಯಿತು ಅಂತ. ಓಕೆ, ರಿಫರೆನ್ಸ್ ಅಂತ ಹೇಳಿದ್ರೆ ವ್ಯತ್ಯಾಸ, ಸಾಮಾಜಿಕ ವ್ಯತ್ಯಾಸ ಹೇಗಿತ್ತು ಜನಗಳ ಮಧ್ಯೆ ಅಂತ. ನೆಕ್ಸ್ಟ್ ಈಸ್ ವೇರ್ ಸಮ್ ಬ್ಯೂರಿಯಲ್ ಸ್ಪಾಟ್ಸ್ ಮೇನ್ ಫಾರ್ ಸರ್ಟನ್ ಫ್ಯಾಮಿಲೀಸ್ ಅಂತ. ಅಂದ್ರೆ ಕೆಲವೊಂದು ಈ ಸಮಾಧಿ ಸ್ಥಳಗಳು ಅಥವಾ ಅಂತ್ಯಕ್ರಿಯೆ ನಡೆಸುವಂತಹ ಸ್ಥಳಗಳು ಮೇನ್ ಫಾರ್ ಸರ್ಟನ್ ಫ್ಯಾಮಿಲೀಸ್, ಕೆಲವು ಪರ್ಟಿಕ್ಯುಲರ್ ಆದಂತಹ ಕುಟುಂಬಗಳಿಗೆ ಸೇರಿದ್ದವ ಅಂತ. ನೆಕ್ಸ್ಟ್ ಈಸ್ ಎ ಸ್ಪೆಷಲ್ ಬ್ಯೂರಿಯಲ್ ಎಟ್ ಇನಾಮ್ಗಾಂವ್. ಇನಾಮ್ಗಾಂವ್ ಅನ್ನು ನಾವು ಲಾಸ್ಟ್ ಚಾಪ್ಟರ್ಸ್ ಅಲ್ಲಿ ಇದ್ರ ಬಗ್ಗೆ ನೋಡಿದೇವಲ್ವಾ, ಮ್ಯಾಪ್ ಅಲ್ಲಿ ನಾವು ನೋಡಿದ್ವಿ ಇನಾಮ್ಗಾಂವ್ ಅಂತ. ಸೊ ಅಲ್ಲಿರುವಂತಹ ಒಂದು ಸ್ಪೆಷಲ್ ಬ್ಯೂರಿಯಲ್ ಅಂದ್ರೆ ಒಂದು ವಿಶೇಷವಾದಂತಹ ಅಂತ್ಯಕ್ರಿಯೆಯ ಒಂದು ಜಾಗ ಅಥವಾ ಸಮಾಧಿ ಸ್ಥಳ. ನೆಕ್ಸ್ಟ್ ಈಸ್ ಲಾಸ್ಟ್ ಟಾಪಿಕ್ ಆಕ್ಯುಪೇಷನ್ಸ್ ಎಟ್ ಇನಾಮ್ಗಾಂವ್. ಅಂದ್ರೆ ಇಲ್ಲಿನ ಆಕ್ಯುಪೇಷನ್ಸ್ ಅಂದ್ರೆ ಬೆಳೆ ಬೆಳೆಯುವಂಥದ್ದು ಹೇಗಿತ್ತು ಇನಾಮ್ಗಾಂವ್ ಅಲ್ಲಿ ಅಂತ. ಓಕೆ, ಸೊ ಇಷ್ಟು ಟಾಪಿಕ್ಸ್ ಅನ್ನು ಇವತ್ತು ನಾವು ಕವರ್ ಮಾಡೋಣ. ಆಕ್ಯುಪೇಷನ್ಸ್ ಎಟ್ ಇನಾಮ್ಗಾಂವ್ ಅಂತ ಹೇಳಿದ್ರೆ ಇನಾಮ್ಗಾಂವ್ ಅಲ್ಲಿರುವಂತಹ ಉದ್ಯೋಗ, ಇದರ ಬಗ್ಗೆ ತಿಳ್ಕೊಳ್ಳೋದು. ಸೊ ಫಸ್ಟ್ ಟಾಪಿಕ್ ಇವಾಗ ಯಾವುದು, ಒನ್ ಆಫ್ ದ ಓಲ್ಡೆಸ್ಟ್ ಬುಕ್ಸ್ ಇನ್ ದ ವರ್ಲ್ಡ್. ಸೊ ಯಾವ್ದಿರ್ಬೋದು ಅತ್ಯಂತ ಪುರಾತನವಾದಂತಹ ಪುಸ್ತಕ ಪ್ರಪಂಚದ್ದು, ಯಾವ್ದಿರ್ಬೋದು ಗೆಸ್ ಮಾಡ್ಬೋದಾ? ಸೊ ವೇದಗಳು ಅಂತ ನೀವು ಕೇಳಿದ್ದೀರಾ. ವೇದಗಳು ಅದೇ ಅತ್ಯಂತ ಪುರಾತನವಾದಂತಹ ಪುಸ್ತಕ. ಓಕೆ, ನಾವು ಸೊ ಅದರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಚಾಪ್ಟರ್ ಅಲ್ಲಿ ನೋಡಿ, ಮೇರಿ ಇನ್ ಲೈಬ್ರರಿ ಅಂತ ಕೊಟ್ಟಿದ್ದಾರೆ ಅಲ್ವಾ. ಆಸ್ ದ ಬೆಲ್ rang, the teacher asked the students to follow him because they were going to the library for the first time. ಸೊ ಏನು ಸ್ಕೂಲಲ್ಲಿ ಬೆಲ್ ಹೊಡಿತಿದ್ದಂಗೆ ಏನ್ ಹೇಳ್ತಾರೆ ಟೀಚರ್ ಮಕ್ಕಳನ್ನ, ಅವರನ್ನ ಹಿಂಬಾಲಿಸ್ಲಿಕ್ಕೆ ಹೇಳ್ತಾರೆ. ಯಾಕೆ? ಅವರು ಮೊದಲನೇ ಬಾರಿಗೆ ಅವರನ್ನ ಲೈಬ್ರರಿಗೆ ಕರ್ಕೊಂಡು ಹೋಗ್ತಾ ಇದ್ರು, ಅದಕ್ಕೋಸ್ಕರ. ವೆನ್ ಮೇರಿ ಸ್ಟೆಪ್ಡ್ ಇನ್ಸೈಡ್, ಸೊ ಮೇರಿ ಅನ್ನೋ ಒಂದು ವಿದ್ಯಾರ್ಥಿ, ಸ್ಟೂಡೆಂಟ್,
ಸೊ ಲೈಬ್ರರಿ ಒಳಗೆ ಹೋಗ್ತಿದ್ದಂಗೆ ಶಿ ಫೌಂಡ್ ದ್ಯಾಟ್ ದ ಲೈಬ್ರರಿ ವಾಸ್ ಮಚ್ ಲಾರ್ಜರ್ ದ್ಯಾನ್ ದೇರ್ ಕ್ಲಾಸ್ ರೂಮ್. ಅಂದರೆ ಅವಳು ಲೈಬ್ರರಿ ಒಳಗೆ ಹೋಗ್ತಿದ್ದಂಗೆ ಏನು ಕಂಡು ಹುಡುಕ್ತಾಳಂದ್ರೆ ಆ ಲೈಬ್ರರಿಯನ್ನು ಅವಳ ಕ್ಲಾಸ್ ರೂಮ್ಗಿಂತನೂ ತುಂಬ ದೊಡ್ಡದಾಗಿತ್ತು. ಆ್ಯಂಡ್ ದೇರ್ ವರ್ ಸೋ ಮೆನಿ ಶೆಲ್ಫ್ಸ್ ಆಲ್ ಫುಲ್ ಆಫ್ ಬುಕ್ಸ್. ಲೈಬ್ರರಿಯಲ್ಲಿ ಏನಿತ್ತು, ತುಂಬ ಕಪಾಟುಗಳಿದ್ವಿ. ಆ ಕಪಾಟುಗಳಲ್ಲೇನು ಫುಲ್ ಆಫ್ ಬುಕ್ಸ್, ತುಂಬ ಪುಸ್ತಕಗಳು ಕಾಣಸಿಗತ್ತೆ. ಇನ್ ಒನ್ ಕಾರ್ನರ್ ವಾಸ್ ಅ ಕಬೋರ್ಡ್ ಫಿಲ್ಡ್ ವಿತ್ ಲಾರ್ಜ್ ಓಲ್ಡ್ ವಾಲ್ಯೂಮ್ಸ್. ಸೊ ಒಂದು ಮೂಲೆಯಲ್ಲಿ ಲೈಬ್ರರಿಯ ಒಂದು ಕಾರ್ನರಲ್ಲಿ ಏನು ವಾಸ್ ಎ ಕಬೋರ್ಡ್ ಫಿಲ್ಡ್ ವಿತ್ ಲಾರ್ಜ್ ಓಲ್ಡ್ ವಾಲ್ಯೂಮ್ಸ್. ಅಂದರೆ ಒಂದು ಬೀರುವಿನಲ್ಲಿ ಏನು ನೋಡ್ತಾಳೆ ಅವಳು, ದೊಡ್ಡದಾದಂತಹ ಹಳೆಯದಾದಂತಹ ಸಂಪುಟಗಳು ನೋಡ್ತಾಳೆ, ಅಲ್ಲಿ ಇಟ್ಟಿದ್ರು. ಸೀಯಿಂಗ್ ಹರ್ ಟ್ರೈಂಗ್ ಟು ಓಪನ್ ದ ಕಬೋರ್ಡ್ ದ ಟೀಚರ್ ಸೆಡ್. ಸೊ ಅವಳು ಆ ಕಬೋರ್ಡ್ ಅನ್ನ ಅಂದ್ರೆ ಬೀರುವನ್ನ ತೆರೆ ನೋಡ್ತಾಳೆ. ಅವಾಗ ಟೀಚರ್ ಏನ್ ಹೇಳ್ತಾರೆ, ದಟ್ ಕಬೋರ್ಡ್ ಹ್ಯಾಸ್ ವೆರಿ ಸ್ಪೆಷಲ್ ಬುಕ್ಸ್ ಆನ್ ಡಿಫ್ರೆಂಟ್ ರಿಲಿಜನ್ಸ್. ಆ ಕಬೋರ್ಡ್ ಅಲ್ಲಿ ಏನಿದೆ ಅಂದ್ರೆ ತುಂಬಾ ಪ್ರಮುಖವಾದಂತಹ ಪುಸ್ತಕ, ಅಂದ್ರೆ ವಿಶೇಷವಾದಂತಹ ಪುಸ್ತಕಗಳು ಯಾವ್ದ್ರ ಬಗ್ಗೆ ಇದೆ, ವಿವಿಧ ರೀತಿಯ ಧರ್ಮಗಳ ಬಗ್ಗೆ ಬರೆದಂತಹ ಪುಸ್ತಕಗಳು ಅಲ್ಲಿ ಇದೆ ಅಂತ ಹೇಳ್ತಾರೆ. ಡಿಡ್ ಯು ನೋ ದ್ಯಾಟ್ ವಿ ಹ್ಯಾವ್ ಎ ಸೆಟ್ ಆಫ್ ದ ವೇದಾಸ್ ಅಂತ ಕೇಳ್ತಾರೆ ಟೀಚರ್ ಮೇರಿ ಹತ್ರ. ನಮ್ಮ ಹತ್ರ ಒಂದು ಸೆಟ್ ಏನು ವೇದಗಳ ಬಗ್ಗೆ ಪುಸ್ತಕ ಇದೆ, ಅದು ನಿಂಗೆ ಗೊತ್ತಾ ಅಂತ ಕೇಳ್ತಾರೆ ಮೇರಿ ಹತ್ರ. ಓಕೆ, ವಾಟ್ ಆರ್ ದ ವೇದಾಸ್? ಮೇರಿ ವಂಡರ್ಡ್, ಲೆಟ್ ಅಸ್ ಫೈಂಡ್ ಔಟ್. ಸೊ ಮೇರಿಗೆ ಏನು ಆಶ್ಚರ್ಯ ಆಗುತ್ತೆ, ವೇದಾಸ್ ಅಂದ್ರೆ ಏನು ಅಂತ. ಓಕೆ, ಸೊ ಇದರ ಬಗ್ಗೆ ನಾವು ಇವಾಗ ತಿಳ್ಕೊಳ್ಳೋಣ. ಸೊ ಒನ್ ಆಫ್ ದ ಓಲ್ಡೆಸ್ಟ್ ಬುಕ್ ಇನ್ ದ ವರ್ಲ್ಡ್ ಅಲ್ವಾ, ಯಾವುದು? ವೇದಾಸ್. ಯು ಮೇ ಹ್ಯಾವ್ ಹರ್ಡ್ ಅಬೌಟ್ ದ ವೇದಾಸ್. ನೀವು ವೇದಗಳು ಅದರ ಬಗ್ಗೆ ಕೇಳಿರ್ಬೋದು ಅಲ್ವಾ. ದೇರ್ ಆರ್ 4 ಆಫ್ ದೆಮ್. ಯಾವ್ದೆಲ್ಲ 4 ಆಫ್ ದ ವೇದಾಸ್? ಋಗ್ವೇದ, ಆಮೇಲೆ ಸಾಮವೇದ, ಋಗ್ವೇದ, ಸಾಮವೇದ, ಯಜುರ್ವೇದ ಮತ್ತೆ ಅಥರ್ವವೇದ. ಯಜುರ್ವೇದ ಅಂಡ್ ಅಥರ್ವ ವೇದ, ಇದು 4 ಟೈಪ್ಸ್ ಆಫ್ ವೇದಾಸ್. ಓಕೆ, ದ ಓಲ್ಡೆಸ್ಟ್ ವೇದ ಇಸ್ ಋಗ್ವೇದ. ಸೊ ಈ 4 ಟೈಪ್ ವೇದಗಳಲ್ಲಿ ಓಲ್ಡೆಸ್ಟ್ ವೇದ ಯಾವುದು? ಇದು ಋಗ್ವೇದ, ಅತ್ಯಂತ ಪುರಾತನವಾದಂತಹ ವೇದವಾಗಿದೆ. ಕಂಪೋಸ್ಡ್ ಅಬೌಟ್ 3500 years ago. ಸೊ ಇದರ ಏನು ರಚನೆ 3500 ವರ್ಷಗಳ ಹಿಂದೆ ಇದನ್ನ ಕಂಪೋಸ್ ಮಾಡಿದ್ದಾರೆ, ಅಂದ್ರೆ ಇದರ ಸಂಯೋಜನೆಯನ್ನ ಮಾಡಿದ್ದಾರೆ. ದ ಋಗ್ವೇದ ಇನ್ಕ್ಲೂಡ್ಸ್ ಮೋರ್ ದ್ಯಾನ್ 1000 hymns. ಈ ಋಗ್ವೇದದಲ್ಲಿ ಏನಿದೆ ಅಂತ ಹೇಳಿದ್ರೆ 100ಕ್ಕಿಂತ ಅಧಿಕವಾದ ಹಿಮ್ಸ್ ಅಂತ ಹೇಳಿದ್ರೆ ಏನು, ಶ್ಲೋಕಗಳಿದೆ ಋಗ್ವೇದದಲ್ಲಿ. ಕಾಲ್ಡ್ ಸೂಕ್ತ ಆರ್ ವೆಲ್ ಸೆಡ್. ಸೊ ಈ ಸೂಕ್ತಗಳು ಏನಂತ ಈ ಶ್ಲೋಕಗಳನ್ನ, ಹಿಮ್ಸ್ ಅನ್ನ ಏನಂತ ಕರೀತಾರೆ? ಸೂಕ್ತ ಆರ್ ವೆಲ್ ಸೆಡ್. ವೆಲ್ ಸೆಡ್ ಅಂತ ಹೇಳಿದ್ರೆ ಚೆನ್ನಾಗಿ ಹೇಳಿದರು ಅಂತ ಕರೀತಾರೆ, ಸೂಕ್ತಗಳು ಅಂತ. ದೀಸ್ ಹಿಮ್ಸ್ ಆರ್ ಇನ್ ಪ್ರೈಸ್ ಆಫ್ ವೇರಿಯಸ್ ಗಾಡ್ಸ್ ಅಂಡ್ ಗಾಡೆಸಸ್. ಸೊ ಈ ಶ್ಲೋಕಗಳು ಯಾವುದ್ರ ಬಗ್ಗೆ ಇವೆ ಅಂತ ಹೇಳಿದ್ರೆ ದೇವರು ಅಥವಾ ದೇವತೆಗಳ ಮೆಚ್ಚುಗೆಯನ್ನ ಮಾಡಿದ್ದಾರೆ. ಈ ಶ್ಲೋಕಗಳಲ್ಲಿ, ಋಗ್ವೇದದಲ್ಲಿರುವಂತಹ ಶ್ಲೋಕಗಳಲ್ಲಿ ದೇವರು ಅಥವಾ ದೇವತೆಗಳ ಮೆಚ್ಚುಗೆಯನ್ನ ಮಾಡಿದ್ದಾರೆ. 3 gods are especially important. ಸೊ 3 ದೇವರುಗಳು ಪ್ರಮುಖವಾಗಿ ಇವೆ ಇದರಲ್ಲಿ. ಯಾವುದೆಲ್ಲ ಅಂತ ಹೇಳಿದ್ರೆ ಅಗ್ನಿ ಮತ್ತೆ ಗಾಡ್ ಆಫ್ ಅಗ್ನಿ, ಗಾಡ್ ಆಫ್ ಫೈರ್, ಇಂದ್ರ ಮತ್ತೆ ಸೋಮ. ಓಕೆ, ಸೊ ಅಗ್ನಿ ಅಂತ ಹೇಳಿದ್ರೆ ಏನು? ಅಗ್ನಿ ಅಂತ ಹೇಳಿದ್ರೆ ಗಾಡ್ ಆಫ್ ಫೈರ್. ಫೈರ್ ಅಂದ್ರೆ ಬೆಂಕಿ ಅಥವಾ ಅಗ್ನಿ. ಸೊ ಬೆಂಕಿಯ ದೇವರು ಅಂತ ಹೇಳ್ತಾರೆ ಅಗ್ನಿ. ಆಮೇಲೆ ಇಂದ್ರ, ದ ವ್ಯಾರಿಯರ್ ಗಾಡ್, ಅಂದ್ರೆ ಯೋಧ ಅಂತ ಕರೀತಾರೆ ಇಂದ್ರನ. ಓಕೆ, ವ್ಯಾರಿಯರ್. ಆಮೇಲೆ ಸೋಮ ಅಂತ ಹೇಳಿದ್ರೆ ಎ ಪ್ಲಾಂಟ್ ಫ್ರಮ್ ವಿಚ್ ಎ ಸ್ಪೆಷಲ್ ಡ್ರಿಂಕ್ ವಾಸ್ ಪ್ರಿಪೇರ್ಡ್. ಸೋಮ ಅಂತ ಹೇಳಿದ್ರೆ ಈ ದೇವರಿಗೂ ಹೇಳ್ತಾರೆ ಸೋಮ ಅಂತ. ಆಮೇಲೆ ಒಂದು ಸೇಕ್ರೆಡ್ ಡ್ರಿಂಕ್, ಒಂದು ಪವಿತ್ರವಾದ ಪಾನೀಯವನ್ನ ತಯಾರಿಸುವಂತಹ ಒಂದು ಗಿಡ, ಅದಕ್ಕೆ ಕೂಡ ಸೋಮ ಅಂತ ಹೇಳ್ತೇವೆ. ಸೊ ಯಾವ್ದೆಲ್ಲ 3 ಟೈಪ್ಸ್ ಆಫ್
3 ಗಾಡ್ಸ್ ಮೇನ್ಲಿ, ಯಾವುದು ಅಗ್ನಿ, ಇಂದ್ರ ಮತ್ತೆ ಸೋಮ. ಇದನ್ನ ಋಗ್ವೇದದಲ್ಲಿ ಇದರ ಮೆನ್ಷನ್ ಮಾಡಿದ್ದಾರೆ. ನೆಕ್ಸ್ಟ್ ಪ್ಯಾರಾಗ್ರಾಫ್ ನೋಡಿ. ದೀಸ್ ಹಿಮ್ಸ್ ವರ್ ಕಂಪೋಸ್ಡ್ ಬೈ ಸೇಜ್. ಸೊ ಈ ಋಗ್ವೇದದಲ್ಲಿರುವಂತಹ ಶ್ಲೋಕಗಳನ್ನ ಯಾರು ಸಂಯೋಜನೆ ಮಾಡಿದ್ದಾರೆ? ಋಷಿಗಳು. ಸೇಜಸ್ ಅಂದ್ರೆ ಋಷಿಗಳು ಇದರ ಸಂಯೋಜನೆಯನ್ನ ಮಾಡಿರ್ತಾರೆ. ಪ್ರೀಸ್ಟ್ ಟಾಟ್ ಸ್ಟೂಡೆಂಟ್ಸ್ ಟು ರಿಸೈಟ್ ಅಂಡ್ ಮೆಮೊರೈಸ್ ಈಚ್ ಸಿಲೆಬಲ್, ವರ್ಡ್ ಅಂಡ್ ಸೆಂಟೆನ್ಸ್. ಈ ಪುರೋಹಿತರು ಪ್ರೀಸ್ಟ್ ಅಂತ ಹೇಳಿದ್ರೆ ಪುರೋಹಿತರು ವಿದ್ಯಾರ್ಥಿಗಳನ್ನ ಏನನ್ನ ಕಲಿಸ್ಕೊಡ್ತಾರೆ ಅಂತ ಹೇಳಿದ್ರೆ ಈ ಶ್ಲೋಕಗಳನ್ನ ರಿಸೈಟ್ ಅಂದ್ರೆ ಪಠಣೆ ಮಾಡುವಂಥದ್ದು, ಆ್ಯಂಡ್ ಮೆಮೊರೈಸ್ ಕಂಠಪಾಠ ಮಾಡುವಂಥದ್ದು, ಈಚ್ ಸಿಲೆಬಸ್ ಪ್ರತಿಯೊಂದು ಅಕ್ಷರ ಆಗಿರ್ಬೋದು ಅಥವಾ ಪದವಾಗಿರ್ಬೋದು ಅಥವಾ ವಾಕ್ಯವನ್ನ ಪಠಣೆ ಮತ್ತು ಕಂಠಪಾಠ ಮಾಡೋದಕ್ಕೆ ಪುರೋಹಿತರು ಅವರ ವಿದ್ಯಾರ್ಥಿಗಳಿಗೆ ಹೇಳ್ಕೊಡ್ತಾರೆ. ಮೋಸ್ಟ್ ಆಫ್ ದ ಹಿಮ್ಸ್ ವರ್ ಕಂಪೋಸ್ಡ್, ಟಾಟ್ ಅಂಡ್ ಲರ್ನ್ಡ್ ಬೈ ಮೆನ್. ಸೊ ಇದರಲ್ಲಿ ಬಹುತೇಕವಾದಂತಹ ಶ್ಲೋಕಗಳನ್ನು ಯಾರು ಸಂಯೋಜನೆ ಮಾಡ್ತಾರೆ? ಪುರುಷರು, ಮೆನ್. ಪುರುಷರು ಸಂಯೋಜನೆ ಮಾಡಿ ಟಾಟ್ ಕಲಿಸ್ತಾರೆ ಮತ್ತು ಕಲಿಯೋದು ಕೂಡ ಇಲ್ಲಿ ಬಹುತೇಕವಾಗಿ ಪುರುಷರು ಮಾಡಿರ್ತಾರೆ ಅಂತ. ಎ ಫ್ಯೂ ಆರ್ ಕಂಪೋಸ್ಡ್ ಬೈ ವುಮನ್. ಇನ್ನು ಕೆಲವೊಂದನ್ನ ಮಹಿಳೆಯರು ಕೂಡ ಸಂಯೋಜನೆ ಮಾಡಿರ್ತಾರೆ. ದ ಋಗ್ವೇದ ಇಸ್ ಇನ್ ಓಲ್ಡ್ ಆರ್ ವೇದಿಕ್ ಸಂಸ್ಕೃತ್ ವಿಚ್ ಈಸ್ ಡಿಫರೆಂಟ್ ಫ್ರಮ್ ದ ಸಂಸ್ಕೃತ್ ಯು ಲರ್ನ್ ಇನ್ ಸ್ಕೂಲ್ ದೀಸ್ ಡೇಸ್. ಸೊ ಋಗ್ವೇದ ಇಸ್ ಇನ್ ಓಲ್ಡ್ ಆರ್ ವೇದಿಕ್ ಸಂಸ್ಕೃತ್ ಅಂದ್ರೆ ಅದು ಹಳೆಯ ಅಥವಾ ಏನು ವೈದಿಕ ಸಂಸ್ಕೃತದಲ್ಲಿ ಋಗ್ವೇದದ ಲಿಪಿ ಇದೆ. ವಿಚ್ ಇಸ್ ಡಿಫ್ರೆಂಟ್ ಫ್ರಮ್ ಸಂಸ್ಕೃತ್ ಲರ್ನ್ ಇನ್ ಸ್ಕೂಲ್ ಡೇಸ್. ಸೊ ಇವತ್ತು ನೀವು ನಿಮ್ಮ ಸ್ಕೂಲಲ್ಲಿ ಏನು ಸಂಸ್ಕೃತ ಕಲಿತಿರಲ್ಲ, ಸೊ ಅದಕ್ಕಿಂತ ಇದು ವಿಭಿನ್ನವಾಗಿದೆ ಅಂತ. ಸೊ ಋಗ್ವೇದದಲ್ಲಿ ಇರುವಂತದ್ದು ಹಳೆಯ ಮತ್ತು ವೈದಿಕ ಸಂಸ್ಕೃತದಲ್ಲಿ ಇದೆ ಅಂತ. The books we use are written and printed. The Rigveda was recited and heard rather than read. ಸೊ ನಾವು ಇವತ್ತು ಉಪಯೋಗ ಮಾಡುವಂತಹ ಬುಕ್ಸ್ ಏನು ರಿಟನ್ ಅಂಡ್ ಪ್ರಿಂಟೆಡ್, ಅದು ಬರೆದು ಏನು ಮುದ್ರಣ ಮಾಡಿರ್ತಾರೆ, ಇದನ್ನು ಆ ಫಾರ್ಮ್ ಅಲ್ಲಿ ನಾವು ನೋಡ್ತೇವೆ. ದ ಋಗ್ವೇದ ವಾಸ್ ರಿಸೈಡೆಡ್ ಅಂಡ್ ಹರ್ಡ್ ರಾದರ್ ದ್ಯಾನ್ ರೆಡ್. ಸೊ ಋಗ್ವೇದ ಹೇಗಿದೆ ಅಂತ ಹೇಳಿದ್ರೆ ಅದು ಓದೋದಕ್ಕಿಂತ ಜಾಸ್ತಿ ಏನು ಅದರ ಪಠಣೆ ಮಾಡಿರ್ತಾರೆ ಅಥವಾ ಅದನ್ನ ಕೇಳಿರ್ತಾರೆ, ಕೇಳೋದು ಹರ್ಡ್, ಅಂಡ್ ರಿಸೈಡೆಡ್ ಅಂದ್ರೆ ಪಠಣೆ ಮಾಡೋದು. ಇಟ್ ವಾಸ್ ರಿಟನ್ ಡೌನ್ ಸೆವರಲ್ ಸೆಂಚುರೀಸ್ ಆಫ್ಟರ್ ಇಟ್ ವಾಸ್ ಫಸ್ಟ್ ಕಂಪೋಸ್ಡ್ ಅಂಡ್ ಪ್ರಿಂಟೆಡ್ ಲೆಸ್ ದ್ಯಾನ್ 200 years ago. ಸೊ ಋಗ್ವೇದವನ್ನ ಯಾವಾಗ ಬರೆದಿರ್ತಾರೆ ಅಂದ್ರೆ ಸೆವರಲ್ ಸೆಂಚುರೀಸ್ ಆಫ್ಟರ್ ಇಟ್ ವಾಸ್ ಫಸ್ಟ್ ಕಂಪೋಸ್, ಅದು ಮೊದಲನೇದಾಗಿ ಸಂಯೋಜನೆ ಮಾಡಿದ ಹಲವಾರು ಶತಕಗಳ ನಂತರ ಅದನ್ನ ಬರೀತಾರೆ. ಓಕೆ, ಅಂಡ್ ಪ್ರಿಂಟೆಡ್ ಲೆಸ್ ದೆನ್ 200 years ago. ಆಮೇಲೆ ಅದನ್ನ ಮುದ್ರಣ ಎಲ್ಲ ಎಷ್ಟು ಒಂದು 200 ವರ್ಷದ ಹಿಂದೆ ಮಾಡಿರ್ಬೋದು ಅಷ್ಟೇ. ಸೊ ಮೇಲೆ ನೋಡಿ ಅಲ್ಲಿ ಪ್ಯಾರಾಗ್ರಾಫ್ ಅಲ್ಲಿ ಬ್ಲೂ ಕೊಟ್ಟಿದ್ದಾರೆ ನೋಡಿ, ಸಂಸ್ಕೃತ್ ಅಂಡ್ ಅದರ್ ಲ್ಯಾಂಗ್ವೇಜಸ್. ಸೊ ಸಂಸ್ಕೃತ ಮತ್ತೆ ಇತರ ಭಾಷೆಗಳ ಬಗ್ಗೆ. Sanskrit is a part of a family of languages known as Indo-European. So ಸಂಸ್ಕೃತ ಯಾವ ಭಾಷೆಯ ಕುಟುಂಬಕ್ಕೆ ಸೇರಿದೆ ಅಂತ ಹೇಳಿದ್ರೆ ಇಂಡೋ ಯುರೋಪಿಯನ್ ಅಂತ. ಸಂಸ್ಕೃತ ಅನ್ನೋದು ಇದು ಫ್ಯಾಮಿಲಿ ಆಫ್ ಲ್ಯಾಂಗ್ವೇಜ್ ಅಂತ ಹೇಳ್ತೀವಿ ನಾವು. ಯಾವುದು ಇಂಡೋ ಯುರೋಪಿಯನ್ ಅನ್ನೋದೊಂದು ಒಂದು ಭಾಷೆಯ ಕುಟುಂಬ. ಓಕೆ, ಸೊ ಈ ಕುಟುಂಬಕ್ಕೆ ಸಂಸ್ಕೃತ್ ಲ್ಯಾಂಗ್ವೇಜ್ ಸೇರಿದೆ. ಸಮ್ ಇಂಡಿಯನ್ ಲ್ಯಾಂಗ್ವೇಜಸ್ ಸಚ್ ಆಸ್, ನಮ್ಮ ಭಾರತೀಯ ಭಾಷೆಗಳು ಯಾವುದು? ಅಸ್ಸಾಮಿ ಆಗಿರ್ಬೋದು, ಅಥವಾ ಗುಜರಾತಿ, ಹಿಂದಿ, ಕಾಶ್ಮೀರಿ ಅಂಡ್ ಸಿಂಧಿ. ಕಾಶ್ಮೀರಿ ಅಂಡ್ ಸಿಂಧಿ ಇದೆಲ್ಲ ಯಾವುದು ನಮ್ಮ ಭಾರತೀಯ ಭಾಷೆಗಳು. ಅಸ್ಸಾಮಿ, ಗುಜರಾತಿ, ಹಿಂದಿ, ಕಾಶ್ಮೀರಿ ಅಂಡ್ ಸಿಂಧಿ. ಆಮೇಲೆ ಏಷ್ಯನ್ ಲ್ಯಾಂಗ್ವೇಜಸ್.
ಲ್ಯಾಂಗ್ವೇಜಸ್ ಯಾವುದು? ಪರ್ಷಿಯನ್, ಇದು ಏಷ್ಯನ್ ಲ್ಯಾಂಗ್ವೇಜ್. ಓಕೆ, ಏಷ್ಯನ್ ಲ್ಯಾಂಗ್ವೇಜ್. ಆ್ಯಂಡ್ ಮೆನಿ ಯುರೋಪಿಯನ್ ಲ್ಯಾಂಗ್ವೇಜಸ್ ಯಾವುದೆಲ್ಲ? ಇಂಗ್ಲಿಷ್, ಫ್ರೆಂಚ್, ಜರ್ಮನ್, ಗ್ರೀಕ್, ಇಟಾಲಿಯನ್ ಆ್ಯಂಡ್ ಸ್ಪ್ಯಾನಿಷ್. ಇದೆಲ್ಲ ಯಾವುದು? ಯಾವ ಫ್ಯಾಮಿಲಿದು? ಇದೆಲ್ಲ ಯುರೋಪಿಯನ್ ಲ್ಯಾಂಗ್ವೇಜಸ್. ಸೊ ಇದೆಲ್ಲ ಇಂಡಿಯನ್ ಲ್ಯಾಂಗ್ವೇಜಸ್. ಆಮೇಲೆ ಏಷ್ಯನ್ ಲ್ಯಾಂಗ್ವೇಜಸ್ such as Persian and Asian languages. ಪರ್ಷಿಯನ್ ಏಷ್ಯನ್ ಲ್ಯಾಂಗ್ವೇಜ್ ನೋಡಿ, ಏಷ್ಯಾದ ಭಾಷೆ ಇದು. ಆಮೇಲೆ ಇಂಗ್ಲಿಷ್, ಫ್ರೆಂಚ್, ಜರ್ಮನ್, ಗ್ರೀಕ್, ಇಟಾಲಿಯನ್, ಸ್ಪ್ಯಾನಿಷ್ ಇದೆಲ್ಲ ಯುರೋಪಿಯನ್ ಲ್ಯಾಂಗ್ವೇಜಸ್. belong to this family. They are called a family because they originally had words in common. So ಇದೆಲ್ಲ ಏನು ಇಂಡೋ ಯುರೋಪಿಯನ್ ಫ್ಯಾಮಿಲಿಗೆ ಸೇರ್ತವೆ ಇದೆಲ್ಲ ಭಾಷೆಗಳು. ಓಕೆ, ಸೊ ಇದನ್ನ ಒಂದು ಫ್ಯಾಮಿಲಿ ಅಂತ ಯಾಕೆ ಕರೀತಾರೆ ಅಂತ ಹೇಳಿದ್ರೆ, ದೇ ಒರಿಜಿನಲಿ ಹ್ಯಾಡ್ ವರ್ಡ್ಸ್ ಇನ್ ಕಾಮನ್. ಸೊ ಮೂಲತಃ ಕೆಲವು ಪದಗಳು ಈ ಎಲ್ಲ ಭಾಷೆಗಳಲ್ಲಿ ಅಂದ್ರೆ ಬಹುತೇಕ ಭಾಷೆಗಳಲ್ಲಿ ಏನು ಸಾಮಾನ್ಯವಾಗಿದೆ, ಒಂದೇ ಪದ ಇದೆ ಅಂತ. ಸೊ ಅಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡಿ, ಟೇಕ್ ದ ವರ್ಡ್ಸ್ ಮಾತ್ರ. ಸಂಸ್ಕೃತದಲ್ಲಿ ಮಾತ್ರ ಅಂತಾರೆ, ಹಿಂದಿಯಲ್ಲಿ ಮಾ ಅಂತ, ಅದೇ ಇಂಗ್ಲಿಷಲ್ಲಿ ಮದರ್. ಸೊ ಇವು ಮೂಲ ಶಬ್ದ ಇದರಲ್ಲಿ ಎಲ್ಲದರಲ್ಲಿ ಕೂಡ ಒಂದೇ ಆಗಿದೆ. ಹಾಗಾಗಿ ಇದನ್ನ ಒಂದು ಫ್ಯಾಮಿಲಿ ಆಫ್ ಲ್ಯಾಂಗ್ವೇಜಸ್ ಅಂತ ಕರೀತಾರೆ. ಆಮೇಲೆ ಅದರ್ ಲ್ಯಾಂಗ್ವೇಜಸ್ ಯೂಸ್ಡ್ ಇನ್ ದ ಸಬ್ ಕಾಂಟಿನೆಂಟ್ ಬಿಲಾಂಗ್ ಟು ಡಿಫ್ರೆಂಟ್ ಫ್ಯಾಮಿಲೀಸ್. ಸೊ ನಮ್ಮ ಸಬ್ ಕಾಂಟಿನೆಂಟ್ ಅಂದ್ರೆ ಇಂಡಿಯಾದ ನಮ್ಮ ಉಪಖಂಡ ಅಂತ ಹೇಳ್ತೀವಿ ಇಂಡಿಯಾ. ಸೊ ನಮ್ಮ ಉಪಖಂಡದಲ್ಲಿ ಬೇರೆ ಇತರ ಭಾಷೆಗಳನ್ನು ಬಿಲಾಂಗ್ ಟು ಡಿಫ್ರೆಂಟ್ ಫ್ಯಾಮಿಲೀಸ್. ಸೊ ಇತರ ಕುಟುಂಬಗಳಿಗೆ ಸೇರ್ತವೆ ಇತರ ಭಾಷೆಗಳು. ಫಾರ್ ಇನ್ಸ್ಟೆನ್ಸ್, ದೋಸ್ ಯೂಸ್ಡ್ ಇನ್ ದ ನಾರ್ತ್ ಈಸ್ಟ್ ಬಿಲಾಂಗ್ ಟು ಟಿಬೆಟೋ ಬರ್ಮನ್ ಫ್ಯಾಮಿಲಿ. ಸೊ ನಾರ್ತ್ ಈಸ್ಟ್ ಅಲ್ಲಿ ಉಪಯೋಗ ಮಾಡುವಂತಹ ಭಾಷೆ ಯಾವುದು? ಅದನ್ನ ಟಿಬೆಟೋ ಬರ್ಮನ್ ಫ್ಯಾಮಿಲಿ. ಆಮೇಲೆ ನೆಕ್ಸ್ಟ್ ತಮಿಳ್, ತೆಲುಗು, ಕನ್ನಡ, ಮಲಯಾಳಂ ಬಿಲಾಂಗ್ ಟು ದ ದ್ರಾವಿಡಿಯನ್ ಫ್ಯಾಮಿಲಿ. ಟಿಬೆಟೋ ಫ್ಯಾಮಿಲಿ, ದ್ರಾವಿಡಿಯನ್ ಫ್ಯಾಮಿಲಿ. ಆಮೇಲೆ ಯಾವುದು? ಆಸ್ಟ್ರೋ ಏಷ್ಯಾಟಿಕ್ ಫ್ಯಾಮಿಲಿ ಅಂತ. ಸೊ ಭಾರತದ ಇತರ ಪ್ರದೇಶಗಳಲ್ಲಿ ಉಪಯೋಗ ಮಾಡುವಂತಹ ಭಾಷೆಗಳು ನಾರ್ತ್ ಈಸ್ಟ್ ಅಂದ್ರೆ ಭಾರತದ ಈಶಾನ್ಯ ಭಾಗದಲ್ಲಿ ಉಪಯೋಗ ಮಾಡುವಂತಹ ಭಾಷೆಗಳಿಗೇನು? ಟಿಬೆಟೋ ಬರ್ಮನ್ ಫ್ಯಾಮಿಲಿ. ಸೊ ಈ ಫ್ಯಾಮಿಲಿಗೆ ಸೇರಿರ್ತವೆ. ಆಮೇಲೆ ಯಾವುದು? ತಮಿಳ್, ತೆಲುಗು, ಕನ್ನಡ, ಮಲಯಾಳಂ ಬಿಲಾಂಗ್ ಟು ದ ಫ್ಯಾಮಿಲಿ, ದ್ರಾವಿಡಿಯನ್ ಫ್ಯಾಮಿಲಿ. ನೆಕ್ಸ್ಟ್, and language spoken in ಜಾರ್ಖಂಡ್ and parts of central ಜಾರ್ಖಂಡ್ ಮತ್ತೆ ಪಾರ್ಟ್ಸ್ ಆಫ್ ಸೆಂಟ್ರಲ್ ಇಂಡಿಯಾ. ಸೊ ಭಾರತದ ಮಧ್ಯ ಭಾಗದಲ್ಲಿ ಉಪಯೋಗ ಮಾಡುವಂತಹ ಭಾಷೆ. ಸೊ ಇದು ಯಾವ ಫ್ಯಾಮಿಲಿಗೆ ಸೇರ್ತವೆ? ಆಸ್ಟ್ರೋ ಏಷ್ಯಾಟಿಕ್ ಫ್ಯಾಮಿಲಿ ಅಂತ. ಆಸ್ಟ್ರೋ ಏಷ್ಯಾಟಿಕ್ ಫ್ಯಾಮಿಲಿ. ಸೊ ಟಿಬೆಟೋ ಬರ್ಮನ್ ಫ್ಯಾಮಿಲಿ ಒಂದು, ದ್ರಾವಿಡಿಯನ್ ಫ್ಯಾಮಿಲಿ ಮತ್ತೆ ಆಸ್ಟ್ರೋ ಏಷ್ಯಾಟಿಕ್ ಫ್ಯಾಮಿಲಿಗೆ ಇವೆಲ್ಲ ಭಾಷೆಗಳು ಸೇರಿರ್ತವೆ. ಸೊ ನೆಕ್ಸ್ಟ್ ಟಾಪಿಕ್ ಯಾವುದು?
ಹೌ ಹಿಸ್ಟೋರಿಯನ್ ಸ್ಟಡಿ ದ ಋಗ್ವೇದ. ಸೊ ಇತಿಹಾಸಕಾರರು ಈ ಋಗ್ವೇದವನ್ನ ಹೇಗೆ ಅಧ್ಯಯನ ಮಾಡಿದ್ರು ಅಂತ. ಹಿಸ್ಟೋರಿಯನ್ಸ್ ಲೈಕ್ ಹಿಸ್ಟೋರಿಯನ್ಸ್ ಅಂದ್ರೆ ನಾವು ಯಾರನ್ನು ಕರಿಬಹುದು, ಆರ್ಕಿಯಾಲಜಿಸ್ಟ್, ಪುರಾತತ್ವಶಾಸ್ತ್ರಜ್ಞರು. ಫೈಂಡ್ ಔಟ್ ಅಬೌಟ್ ದ ಪಾಸ್ಟ್, ಬಟ್ ಇನ್ ಎಡಿಷನ್ ಟು ಮೆಟೀರಿಯಲ್ ರಿಮೇನ್ಸ್ ದೇ ಎಕ್ಸಾಮಿನ್ ರಿಟರ್ನ್ ಸೋರ್ಸಸ್ ಆಸ್ ವೆಲ್. ಸೊ ನಾವು ಮೊದಲನೇ ನಮ್ಮ ಅರ್ಲಿಯರ್ ಚಾಪ್ಟರ್ಸ್ ಅಲ್ಲಿ ಏನು ನೋಡಿದ್ವಿ, ಇವರು ಆರ್ಕಿಯಾಲಜಿಸ್ಟ್ ಮೆಟೀರಿಯಲ್ ರಿಮೇನ್ಸ್ ಅಂದ್ರೆ ವಸ್ತುಗಳ ಪಳೆಯುಳಿಕೆಯನ್ನ ಕಂಡು ಹುಡುಕಿ ಅದನ್ನ ನೋಡ್ಕೊಂಡು ಏನು ಅವರು ನಮ್ಮ ಪಾಸ್ಟ್ ಬಗ್ಗೆ, ಇತಿಹಾಸದ ಬಗ್ಗೆ ಕಂಡುಕೊಳ್ತಾ ಇದ್ರು. ದೇ ಎಕ್ಸಾಮಿನ್ ರಿಟರ್ನ್ ಸೋರ್ಸಸ್ ಆಸ್ ವೆಲ್ ಅಂದ್ರೆ ಬರ್ದಿರುವಂತಹ ಏನಾದ್ರು ಮೂಲ ಇದೆಯಾ ಅಂತ, ಬರಹ ರೂಪದಲ್ಲಿ ಇರುವಂತಹ ಮೂಲವನ್ನ ಕೂಡ ಇವರು ಕಂಡು ಹುಡುಕಿದ್ರು ಅಂತ. ಲೆಟ್ ಅಸ್ ಸಿ ಹೌ ದೇ ಸ್ಟಡಿ ದ ಋಗ್ವೇದ. ಸೊ ಹೇಗೆ ಅವರು ಋಗ್ವೇದವನ್ನ ಅಧ್ಯಯನ ಮಾಡಿದ್ರು ಅನ್ನೋದನ್ನ ಇಲ್ಲಿ ನಾವು ನೋಡಬಹುದು. ಸಮ್ ಆಫ್ ದ ಹಿಮ್ಸ್ ಇನ್ ದ ಋಗ್ವೇದ ಆರ್ ಇನ್ ದ ಫಾರ್ಮ್ ಆಫ್ ಡಯಲಾಗ್ಸ್. ಅಂದ್ರೆ ಈ ಋಗ್ವೇದದಲ್ಲಿ ಇರುವಂತಹ ಕೆಲವು ಶ್ಲೋಕಗಳು ಯಾವ ರೂಪದಲ್ಲಿ ಇದೆ ಅಂತ ಹೇಳಿದ್ರೆ ಒಂದು ಸಂಭಾಷಣೆ ರೂಪದಲ್ಲಿ ಇವೆ. ದಿಸ್ ಈಸ್ ಪಾರ್ಟ್ ಆಫ್ ಒನ್ ಸಚ್ ಹಿಮ್, ಎ ಡಯಲಾಗ್ ಬಿಟ್ವೀನ್ ಎ ಸೇಜ್ ನೇಮ್ಡ್ ವಿಶ್ವಾಮಿತ್ರ ಅಂಡ್ ಟು ರಿವರ್ಸ್. ಸೊ ಒಂದು ಶ್ಲೋಕದ ಭಾಗ ಯಾವುದಂತ ಹೇಳಿದ್ರೆ ಒಂದು ವಿಶ್ವಾಮಿತ್ರ ಮತ್ತು ಎರಡು ನದಿಗಳ ನಡುವಿನ ಒಂದು ಸಂಭಾಷಣೆ ಇಲ್ಲಿ ನಾವು ನೋಡ್ಬೋದು. ದಟ್ ವ್ಯಾರ್ ವರ್ಷಿಪ್ಡ್ ಆಸ್ ಗಾಡೆಸಸ್. ರಿವರ್ಗಳು ಯಾವುದು, ಬೀಸ್ ಅಂಡ್ ಸತ್ಲೇಜ್. ಈ ಎರಡು ನದಿಗಳು ಮತ್ತೆ ವಿಶ್ವಾಮಿತ್ರ ನಡುವಿನ ಸಂಭಾಷಣೆ ಒಂದು ಶ್ಲೋಕದಲ್ಲಿ ನಾವು ನೋಡ್ಬೋದು. ಸೊ ಬೀಸ್ ಅಂಡ್ ಸತ್ಲೇಜ್ ವರ್ಷಿಪ್ಡ್ ಆಸ್ ಗಾಡೆಸಸ್. ಈ ಎರಡು ನದಿಗಳನ್ನ ದೇವತೆಗಳು ಅಂತ ಹೇಳಿ ಪೂಜಿಸ್ತಾರೆ. ಸೊ ಈ ಬೀಸ್ ಅಂತ ಹೇಳೋದು ಎಲ್ಲಿರುವ ನದಿ ಅಂತ ಹೇಳಿದ್ರೆ ಅದು ಹಿಮಾಚಲ್ ಪ್ರದೇಶದಲ್ಲಿ ಹುಟ್ಟುವಂತಹ ಒಂದು ನದಿ. ಆಮೇಲೆ ಅದು ಎಷ್ಟು 470 ಕಿಲೋಮೀಟರ್ಸ್ ಹರಿತದೆ. ಅಂಡ್ ಬೀಸ್ ಅಂತ ಹೇಳಿದ್ರೆ ಸತ್ಲೇಜ್ 470 ರಿವರ್ಸ್ ಹರಿದು ಆಮೇಲೆ ಅದು ಸತ್ಲೇಜ್ ನದಿಯೊಟ್ಟಿಗೆ ಸೇರುತ್ತೆ. ಸೊ ಈ ಎರಡು ವಿಶ್ವಾಮಿತ್ರ ಮತ್ತು ನದಿಗಳ ನಡುವಿನ ಸಂಭಾಷಣೆಯನ್ನ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ವಿಶ್ವಾಮಿತ್ರ, ಓ ರಿವರ್ಸ್ ಕಮ್ ಡೌನ್ ಫ್ರಮ್ ದ ಮೌಂಟೇನ್ಸ್ ಲೈಕ್ ಟು ಸ್ವಿಫ್ಟ್ಸ್, ಲೈಕ್ ಟು ಶೈನಿಂಗ್ ಕೌಸ್ ದಟ್ ಲಿಕ್ ದೇರ್ ಕೌಸ್. ಸೊ ವಿಶ್ವಾಮಿತ್ರ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ನದಿಗಳಿಗೆ, ಓ ರಿವರ್ಸ್ ನೀವು ಬೆಟ್ಟದ ಮೇಲಿಂದ ಹರಿತಾ ಬನ್ನಿ, ಲೈಕ್ ಟು ಸ್ವಿಫ್ಟ್ ಹಾರ್ಸಸ್. ಇಲ್ಲಿ ಸ್ವಿಫ್ಟ್ ಹಾರ್ಸಸ್ ಅಂತ ಹೇಳಿದ್ರೆ, ಹಾರ್ಸಸ್ ಅಂತ ಹೇಳಿದ್ರೆ ಕುದುರೆ. ಸ್ವಿಫ್ಟ್ ಹಾರ್ಸಸ್ ಅಂತ ಯಾಕೆ ಕರೀತಾರೆ ಅಂತ ಹೇಳಿದ್ರೆ ಅವು ಫಾಸ್ಟ್ ಮೂವಿಂಗ್ ಅಂದ್ರೆ ವೇಗವಾಗಿ ಹೋಗುವಂತಹ ಕುದುರೆಗಳ ಹಾಗೆ ನೀವು ಹರ್ಕೊಂಡು ಬನ್ನಿ. ಲೈಕ್ ಟು ಶೈನಿಂಗ್ ಕೌಸ್ ದಟ್ ಲಿಕ್ ದೇರ್ ಕೌಸ್ ಅಂದ್ರೆ ಎರಡು ಹೊಳೆಯುವಂತಹ ದನಗಳು, ದಟ್ ಲಿಕ್ ದೇರ್ ಕೌಸ್ ಅವರ ಕೌಸ್ ಅಂತ ಹೇಳಿದ್ರೆ ದನದ ಕರುವಿನ ಜೊತೆ ಇರುವಂತಹ ದನಗಳು ಮತ್ತೆ ಕುದುರೆಯ ಹಾಗೆ ನೀವು ವೇಗವಾಗಿ ಬನ್ನಿ ಅಂತ. ಸೊ ಇಲ್ಲಿ ದನ ಮತ್ತೆ ಕುದುರೆಯನ್ನ ಯಾಕೆ ಹೇಳಿರ್ತಾರೆ ಅಂತ ಹೇಳಿದ್ರೆ ಇವರು ದನ ಮತ್ತೆ ಕುದುರೆಯನ್ನ ಎರಡನ್ನ ಕೂಡ ಪೂಜೆ ಮಾಡ್ತಿದ್ರು ಮೊದಲಿನ ಕಾಲದಲ್ಲಿ. ಯು ಮೂವ್ ಲೈಕ್ ಚಾರಿಯಟ್ಸ್ ದ ಸಿ ಥ್ರೂ ದ ಪವರ್ ಆಫ್ ಇಂದ್ರ. ಸೊ ಈ ವಿಶ್ವಾಮಿತ್ರ ನದಿಗಳಿಗೆ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ನೀವು ರಥದ ಹಾಗೆ, ಚಾರಿಯಟ್ಸ್ ಅಂತ ಹೇಳಿದ್ರೆ ರಥದ ಹಾಗೆ ಸಮುದ್ರವನ್ನ ಸೇರ್ತೀರಿ ಥ್ರೂ ದ ಪವರ್ ಆಫ್ ಇಂದ್ರ. ಸೊ ಇಂದ್ರನ ಏನು ಬಲದ ಮುಖಾಂತರ ನೀವು ಸಮುದ್ರಕ್ಕೆ ಸೇರ್ತೀರಿ. ಯು ಆರ್ ಫುಲ್ ಆಫ್ ವಾಟರ್ ಅಂಡ್ ವಿಶ್ ಟು ಯುನೈಟ್ ವಿತ್ ಒನ್ ಅನದರ್. ನೀವು ಏನು ಫುಲ್ ಆಫ್ ವಾಟರ್ ನೀರಿನಿಂದ ತುಂಬಿಕೊಂಡಿದ್ದೀರಿ, ವಿಶ್ ಟು ಯುನೈಟ್ ವಿತ್ ಅನದರ್. ಸೊ ಒಂದುಗೂಡ್ಲಿಕ್ಕೆ ಇಚ್ಛೆಯನ್ನ ಪಡ್ತಾ ಇದ್ದೀರಿ ಅಂತ. ಸೊ ಆಗ ರಿವರ್ಸ್ ಏನೇನತ್ತೆ, ವಿ ಹೂ ಆರ್ ಫುಲ್ ಆಫ್ ವಾಟರ್ ಮೂವ್ ಅಲಾಂಗ್ ದ ಪಾತ್ ದ ಗಾಡ್ಸ್ ಹ್ಯಾವ್ ಮೇಡ್ ಫಾರ್ ಅಸ್. ನಾವು ನೀರನ್ನ ತುಂಬಿಕೊಂಡು, ಸೊ ದೇವರು ತೋರಿಸಿದಂತಹ ದಾರಿಯಲ್ಲಿ ನಾವು ಏನು ಹರಿತಾ ಇದ್ದೇವೆ. ಒನ್ಸ್ ವಿ ಸ್ಟಾರ್ಟ್ ಫ್ಲೋಯಿಂಗ್ ವಿ ಕೆನಾಟ್ ಬಿ ಸ್ಟಾಪ್ಡ್. ನಾವು ಒಂದ್ಸರ್ತಿ ಏನು ಹರಿಯೋದಕ್ಕೆ ಶುರುವಾದ್ರೆ ವಿ ಕೆನಾಟ್ ಸ್ಟಾಪ್ ಅಂತ ನಾವು ನಿಲ್ಸೋದಕ್ಕೆ ಆಗೋದಿಲ್ಲ. ವೈ ಡು ಯು ಪ್ರೇ ಟು ಅಸ್ ಓ ಸೇಜ್. ನೀನ್ ಯಾಕೆ ನಮ್ಮನ್ನ ಪ್ರಾರ್ಥನೆ ಮಾಡ್ತಿದ್ರಿ. ಓ ಸೇಜ್, ಸೇಜ್ ಅಂದ್ರೆ ಓ ಋಷಿ, ನೀವು ಯಾಕೆ ನಮ್ಮನ್ನ ಪ್ರಾರ್ಥಿಸ್ತಾ ಇದ್ದೀನಿ ಅಂತ. ಆಗ ವಿಶ್ವಾಮಿತ್ರ ಏನ್ ಹೇಳ್ತಾರೆ, ಓ ಸಿಸ್ಟರ್ಸ್ ಪ್ಲೀಸ್ ಲಿಸನ್ ಟು ಮೀ, ದ ಸಿಂಗರ್ ಹೂ ಹ್ಯಾಸ್ ಕಮ್ ಫ್ರಮ್ ಅ ಡಿಸ್ಟೆನ್ಸ್ ವಿತ್ ಹಿಸ್ ಚಾರಿಯಟ್ಸ್ ಅಂಡ್ ಕಾರ್ಡ್ಸ್. ಓ ಸಿಸ್ಟರ್ಸ್ ಅಂದ್ರೆ ಅಕ್ಕ ಅಂತ ಅವರು ಇಲ್ಲಿ ಸಂಬೋಧನೆ ಮಾಡ್ತಾರೆ.
ಪ್ಲೀಸ್ ಲಿಸನ್ ಟು ಮೀ, ನನ್ನನ್ನು ಕೇಳು. ದ ಸಿಂಗರ್ ಹೂ ಹ್ಯಾಸ್ ಕಮ್ ಫ್ರಮ್ ಎ ಡಿಸ್ಟೆನ್ಸ್ ವಿತ್ ಹಿಸ್ ಚಾರಿಯಟ್ಸ್. ಒಬ್ಬ ಏನು ಸಿಂಗರ್, ಒಬ್ಬ ಹಾಡುಗಾರ, ದೂರದಿಂದ ಬಂದಂತಹ ಒಬ್ಬ ಹಾಡುಗಾರ, ಅವನ ರಥ ಮತ್ತು ಬಂಡಿಯೊಟ್ಟಿಗೆ ಬಂದಿದ್ದಾನೆ. ಲೆಟ್ ಯುವರ್ ವಾಟರ್ಸ್ ನಾಟ್ ರೈಸ್ ಅಬೋವ್ ಆಕ್ಸೆಲ್ಸ್. ಸೊ ನೀವು ತುಂಬಿಕೊಂಡಂತಹ ನೀರೇನಿದೆ ಅದು ನಮ್ಮ ಆಕ್ಸೆಲ್ಸ್ ಅಂದರೆ ನಮ್ಮ ಅಚ್ಚುಗಳ ಮೇಲೆ ಹರಿಯದೇ ಇರಲಿ. ಸೊ ದ್ಯಾಟ್ ವಿ ಕ್ಯಾನ್ ಕ್ರಾಸ್ ಸೇಫ್ಲಿ. ಹಾಗಾಗಿ ನಾವು ಏನು ಸೇಫ್ ಆಗಿ ನದಿಯನ್ನು ದಾಟ್ಬೋದು ಅಂತ. ಓಕೆ. ದ ರಿವರ್ಸ್, ವಿ ವಿಲ್ ಲಿಸನ್ ಟು ಯುವರ್ ಪ್ರೇಯರ್ ಸೊ ದ್ಯಾಟ್ ಯು ಕ್ಯಾನ್ ಕ್ರಾಸ್. ನಾವು ನಿನ್ನ ಪ್ರಾರ್ಥನೆಯನ್ನು ಆಲಿಸ್ತೇವೆ ಅಂತ ಹೇಳ್ತವೆ. ಇದು ವಿಶ್ವಾಮಿತ್ರ ಮತ್ತು ನದಿಗಳ ನಡುವೆ ಇರುವಂತಹ ಒಂದು ಸಂಭಾಷಣೆ. ಇದು ನಾವು ಋಗ್ವೇದದ ಒಂದು ಶ್ಲೋಕದಲ್ಲಿ ಓದ್ಬೋದು. Historians point out that this hymn was composed in the area where these rivers flow. So ಈ ಒಂದು ಶ್ಲೋಕ ಎಲ್ಲಿ ಸಂಯೋಜನೆ ಮಾಡಿರ್ಬೋದು ಅಂತ ಹೇಳಿದರೆ, ಈ ನದಿಗಳು ಹರಿಯುವಂತಹ ಜಾಗದಲ್ಲಿ ಇದನ್ನು ಸಂಯೋಜನೆ ಮಾಡಿರ್ಬೋದು ಅಂತ ಇತಿಹಾಸಕಾರರು ಇದನ್ನು ಹೇಳ್ತಾರೆ. They also suggest that the sages lived in a society where horses and cows were valued animals. So ಅವ್ರು ಏನು ಸಜೆಸ್ಟ್ ಮಾಡ್ತಾರೆ ಹಿಸ್ಟೋರಿಯನ್ಸ್ ಅಂತ ಹೇಳಿದರೆ, ಆ ಸೇಜ್ ಋಷಿ ಎಲ್ಲಿ ವಾಸ ಮಾಡಿರ್ಬೋದು ಅಂತ ಹೇಳಿದರೆ, ಹಾರ್ಸಸ್ ಆ್ಯಂಡ್ ಕೌಸ್ ವರ್ ವ್ಯಾಲ್ಯೂಡ್ ಎನಿಮಲ್ಸ್. ಎಲ್ಲಿ ಕುದುರೆಗಳಿಗೆ ಮತ್ತು ದನಗಳಿಗೆ ಏನು ಗೌರವಿಸ್ತಾರೆ ಅಥವಾ ಆ ಪ್ರಾಣಿಗಳು ಎಲ್ಲಿ ಬೆಲೆ ಬಾಳುವಂತಹ ಪ್ರಾಣಿಗಳು ಆಗಿರ್ತವೆ ಅಂತಹ ಒಂದು ಸಮುದಾಯದ ಮಧ್ಯೆ ಈ ಸೇಜ್ ಋಷಿ ಬದುಕಿರ್ಬೋದು ಅಂತ ಹಿಸ್ಟೋರಿಯನ್ಸ್ ಹೇಳ್ತಾರೆ. ದಟ್ ಈಸ್ ವೈ ದ ರಿವರ್ಸ್ ಆರ್ ಕಂಪೇರ್ಡ್ ಟು ಹಾರ್ಸಸ್ ಆ್ಯಂಡ್ ಕೌಸ್. ಹಾಗಾಗಿ ನದಿಗಳಿಗೆ ಹಾರ್ಸಸ್ ಆ್ಯಂಡ್ ಕೌಸ್ ಇದನ್ನು ಕಂಪೇರ್ ಮಾಡಿದ್ದಾರೆ ಅಂತ. ಅದರ್ ರಿವರ್ಸ್, ಎಸ್ಪೆಷಲಿ ದ ಇಂಡಸ್ ಆ್ಯಂಡ್ ಇಟ್ ಟ್ರಿಬ್ಯೂಟರೀಸ್ ಆ್ಯಂಡ್ ದ ಸರಸ್ವತಿ ಆರ್ ಆಲ್ಸೋ ನೇಮ್ಡ್ ಇನ್ ದ ಹಿಮ್ಸ್. ಸೊ ಈ ಋಗ್ವೇದದ ಶ್ಲೋಕಗಳಲ್ಲಿ ಇತರ ನದಿಗಳಾದಂತಹ ಯಾವುದು ಇಂಡಸ್ ನದಿ ಮತ್ತು ಅದರ ಉಪನದಿಗಳು, ಹಾಗೆ ಸರಸ್ವತಿ ನದಿ, ಮತ್ತೆ ದ ಗಂಗಾ ಆ್ಯಂಡ್ ಯಮುನಾ ಆರ್ ನೇಮ್ಡ್ ಓನ್ಲಿ ಒನ್ಸ್. ಗಂಗಾ, ಯಮುನಾ, ಸರಸ್ವತಿ, ಆಮೇಲೆ ಇಂಡಸ್, ಈ ನದಿಗಳ ಏನು ಹೆಸರನ್ನು ಕೂಡ ನಾವು ಶ್ಲೋಕದಲ್ಲಿ ಕಾಣಬಹುದು ಅಂತ. ಸೊ ಇಲ್ಲಿ ಮೇಲೆ ನೋಡಿ ಕೊಟ್ಟಿದ್ದಾರೆ, ಎ ಪೇಜ್ ಫ್ರಮ್ ಎ ಮ್ಯಾನುಸ್ಕ್ರಿಪ್ಟ್ ಆಫ್ ದ ಋಗ್ವೇದ. ಸೊ ಋಗ್ವೇದದಲ್ಲಿರುವಂತಹ ಒಂದು ಮ್ಯಾನುಸ್ಕ್ರಿಪ್ಟ್ ಅಂದರೆ ಹಸ್ತಪ್ರತಿ. ದಿಸ್ ಮ್ಯಾನುಸ್ಕ್ರಿಪ್ಟ್ ಆಫ್ ದ ಋಗ್ವೇದ ಆನ್ ಎ ಬರ್ಚ್ ಬಾರ್ಕ್. ನಾವು ಹಿಂದೆ ಲೆಸನಲ್ಲಿ ನೋಡಿದೇವಲ್ವ, ಬರ್ಚ್ ಬಾಕ್ಸ್ ಮೇಲೆ ಹೇಗೆ ಬರಿತಾ ಇದ್ರು ಅಂತ. ವಾಸ್ ಫೌಂಡ್ ಇನ್ ಕಾಶ್ಮೀರ್. ಇದು ಕಾಶ್ಮೀರದಲ್ಲಿ ನಮಗೆ ಕಾಣಿಸಿಕ್ಕಿದ್ದು. ಅಬೌಟ್ 150 years ago, it was used to prepare one of the earliest printed text of the Rigveda. ಇದೊಂದು ಅತ್ಯಂತ ಪುರಾತನವಾದಂತಹ ಋಗ್ವೇದವನ್ನು ಬರೆದಿರುವಂತಹ ಒಂದು ಪ್ರಿಂಟೆಡ್ ಟೆಕ್ಸ್ಟ್. ಇದು ಮುದ್ರಣ ಮಾಡಿದಂತಹ ರೂಪದಲ್ಲಿ ಸಿಕ್ಕಿರುವಂಥದ್ದು. ಎಷ್ಟು? 150 ವರ್ಷಗಳ ಹಿಂದೆ. ಆಸ್ ವೆಲ್ ಆಸ್ ಇನ್ ಇಂಗ್ಲಿಷ್ ಟ್ರಾನ್ಸ್ಲೇಷನ್, ಅಂದರೆ ಇದರ ಇಂಗ್ಲಿಷ್ ಭಾಷೆಯ ಟ್ರಾನ್ಸ್ಲೇಷನ್ ಕೂಡ ನಮಗೆ ಇಲ್ಲಿ ಕಾಣ್ಬೋದು. ಇಟ್ ಈಸ್ ನೌ ಪ್ರಿಸರ್ವ್ಡ್ ಇನ್ ಎ ಲೈಬ್ರರಿ ಇನ್ ಪುಣೆ, ಮಹಾರಾಷ್ಟ್ರ. ಸೊ ಇವಾಗ ನಾವು ಇದನ್ನು ಎಲ್ಲಿ ನೋಡ್ಬೋದು ಅಂತ ಹೇಳಿದರೆ, ಮಹಾರಾಷ್ಟ್ರದಲ್ಲಿ ಇರುವಂತಹ ಪುಣೆಯ ಲೈಬ್ರರಿಯಲ್ಲಿ ನಾವು ಇದನ್ನು